ಇದೆರಡು ಗಾಡಿ ಕೀಗಳು ನಿಮಗೆ 25.5 ಲಕ್ಷ ರೂಪಾಯಿಗೆ ಸಿಗುತ್ತೆ. 32,000 ರೂಪಾಯಿ ವ್ಯತ್ಯಾಸ ಇದೆ. ಇದು ಹೊಸ ಥಾರ್ ರಾಕ್ಸ್ ಡೀಸೆಲ್ ಆಟೋಮ್ಯಾಟಿಕ್. ಹಾಗೆ ಇದು ಹುಂಡೈ ಕ್ರೆಟಾ, ಇದರಲ್ಲೂ ಡೀಸೆಲ್ ಆಟೋಮ್ಯಾಟಿಕ್ ಏನಿದೆ ಅದನ್ನೇ ಕಂಪೇರ್ ಮಾಡಿ ತೋರಿಸ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಬನ್ನಿ ಈ ಬಿಗ್ ಕಂಪ್ಯಾರಿಸನ್ ಹೇಗಿದೆ ನೋಡೋಣ. ಇದೊಂದು ಲ್ಯಾಡರ್ ಫ್ರೇಮ್ ಚಾಸಿ. ಯೂಶಲಿ ತುಂಬಾ ರಗೆಡ್ ಅಂಡ್ ರೋಬಸ್ಟ್ ಆಗಿರುತ್ತೆ. ಅದು ಆಫ್ ರೋಡ್ ಅಥವಾ ಯುಟಿಲಿಟೇರಿಯನ್ ಯೂಸ್ಗೆ. ಬಟ್ ಒಂದು ಫ್ಯಾಮಿಲಿ ಕಾರಿಗೆ ಹೇಗಿರುತ್ತೆ, ಯೂಶಲಿ ಇಟ್ಸ್ ಆನ್ ದ ಸ್ಟಿಫರ್ ಸೈಡ್. ಆದ್ರೆ ಮಹೀಂದ್ರ ಅವರು ತುಂಬಾನೇ ಸಸ್ಪೆನ್ಷನ್ ಅಲ್ಲಿ ಡೆವಲಪ್ಮೆಂಟ್ಸ್ ತಂದು FTD, MTVCL ಇಂಥ ಟೆಕ್ನಾಲಜೀಸ್ ಡೆವಲಪ್ ಮಾಡಿ ಇದರ ಡ್ರೈವ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಕ್ರೆಟಾ ಒಂದು ಮೋನೋಕಾಕ್ ಚಾಸಿ. ಯೂಶಲಿ ಮೋನೋಕಾಕ್ಸ್ ಅಲ್ಲಿ ನಿಮಗೆ ಇನ್ನೂ ಬೆಟರ್ ರೈಡ್ ಕ್ವಾಲಿಟಿ ಸಿಗುತ್ತೆ. ಅದೆರಡನ್ನು ಡ್ರೈವ್ ಅಲ್ಲಿ ನೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಹೇಳ್ತೀನಿ. ನಮಗೆ ಥ್ಯಾಂಕ್ಫುಲಿ ಎರಡೂ ಬ್ಲ್ಯಾಕ್ ಕಲರ್ ಅಲ್ಲಿ ಸಿಕ್ಕಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಮಾಚೋ SUV ಲುಕ್ ಅಂಡ್ ಫೀಲ್ ಇದೆ. ಇದೂ ಕೂಡ ಸ್ವಲ್ಪ ಬಾಕ್ಸಿ ಇದ್ರೆ ಕರ್ವ್ ಡಿಸೈನ್ಸ್ ಇದೆ. ಮುಂದೆ ಫ್ರಂಟ್ ಅಂತೂ ನಿಮಗೆ ಕ್ಯಾಸ್ಕೇಡಿಂಗ್ ಗ್ರಿಲ್ ವಿತ್ ಬ್ಲ್ಯಾಕಿಶ್ ಕ್ರೋಮ್, LED ರನ್ನಿಂಗ್ ಲ್ಯಾಂಪ್ಸ್ ಬರುತ್ತೆ. ಎಂಡ್ ಟು ಎಂಡು ಹೆಡ್ಲೈಟ್ಸು, 360 ಡಿಗ್ರಿ ಕ್ಯಾಮ್ರಾ ಹಾಗೂ ಸೆನ್ಸರ್ಸ್ ಮುಂದೆ ಇದೆ. ಆದರೆ ಥಾರ್ಗೆ ಬರ್ತಿದ್ದಂಗೆ ನನಗೆ ಪರ್ಸ್ನಲಿ ಈ ಡಿಸೈನ್ ತುಂಬ ಇಷ್ಟ. ಈ ಬಾಕ್ಸಿ ಫೀಲ್ ಏನಿದೆಯಲ್ಲ, ರಗೆಡ್ SUV ಇದಿಷ್ಟ. ನಾನು ಫಸ್ಟ್ ಜನರೇಷನ್ ಥಾರ್ ಇಟ್ಕೊಂಡು ಸುಮಾರು ವರ್ಷ ಓಡಿಸಿದ್ದೆ. ಸೊ ಆ ಕನೆಕ್ಟ್ ಒಂದು ನನಗಿದೆ. ಕ್ರೆಟಾ ಚೆನ್ನಾಗಿಲ್ಲ ಅಂತಲ್ಲ, ಇದರಲ್ಲಿ ನಂಗೆ ಹಿಡಿಸದೇ ಇರೋ ಕೆಲವು ವಿಷಯಗಳು ಕೂಡ ಇದೆ. ಏನೇನಂತ ಹೇಳ್ತೀನಿ. ಈಗ ನಮಗೆ ಲಾಂಗರ್ ಆಗುತ್ತೆ ಕಾರು, ಆಲ್ಮೋಸ್ಟ್ 4.5 ಮೀಟರ್ ಇದೆ. ಈ ಪೋರ್ಷನ್ ನಮಗೆ ಸೆಕೆಂಡ್ ಡೋರ್ಸ್ ಏನಿದೆ, ಇಲ್ಲಿ ನನಗೆ ಮೇಜರ್ ಇಶ್ಯೂ. ಒಂದು ಡಿಸೈನ್ ಅಲ್ಲಿ ಈ ಪಾರ್ಟ್ ಏನಿದೆಯಲ್ಲ ಬ್ಲ್ಯಾಕು, ಇಲ್ಲಿ ರನ್ ಆಗಿ ಈ ಟ್ರಯಾಂಗಲ್ ಕನೆಕ್ಟ್ ಆಗುತ್ತಲ್ಲ, ಬೇರೆ ಕಲರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಲ್ಲ. ಯಾಕಂದ್ರೆ ಮೇಲ್ಗಡೆ ರೂಪ್ ಮ್ಯಾಟ್ ಫಿನಿಶ್ ಇದೆ, ಬಟ್ ಇಲ್ಲಿ ಬಾಡಿ ಕಲರ್ಡ್ ಹ್ಯಾಂಡಲ್ಸ್ ಬರುತ್ತೆ ಮೇಲ್ಗಡೆ. ಇದು ನಮಗೆ ಮ್ಯಾಟ್ ಫಿನಿಶ್ ಹ್ಯಾಂಡಲ್ ಬರುತ್ತೆ. ವೈಟ್ ಅಥವಾ ರೆಡ್ ಅಲ್ಲಿ ಈ ಪೋರ್ಷನ್ ಬಾಡಿ ಕಲರ್ಡ್ ಇರುತ್ತೆ. ಅದಷ್ಟು ನನಗೆ ಹಿಡಿಸ್ಲಿಲ್ಲ. ನೋಡ್ತಾ 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 ಈಗ ಸುಮಾರು ದಿನ ಆಯಿತು ಗಾಡಿ ಜೊತೆ, ಈಗ ಓಕೆ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಸುಮಾರು ಜನ ಇಲ್ಲಿ ಕಲರ್ಸ್ ಎಲ್ಲ ಚೇಂಜ್ ಮಾಡ್ಬೋದು ಬೇರೆ ಕಲರ್ ತಗೊಂಡಾಗ. ಈ ಬಾಕ್ಸಿ ಡಿಸೈನ್ ನನಗಿಷ್ಟ. ನಿಮಗೆ ಯಾವ್ದು ಇಷ್ಟ ಹೇಳಿ. ಫ್ರಂಟ್ ಅಲ್ಲಿ ನಿಮ್ಗೆ ಈಗ ಒಂದು ಅಪ್ಡೇಟೆಡ್ ಗ್ರಿಲ್ ಬರುತ್ತೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ LED DRLs ಹಾಗೂ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, 360 ಡಿಗ್ರಿ ಕ್ಯಾಮ್ರಾ. ಥಾರಲ್ಲಿ ಯಾವತ್ತು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಸೆನ್ಸರ್ಸು ಕೂಡ ಬರುತ್ತೆ. ಫ್ರಂಟು ಕೆಳಗಡೆ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಈಗ ಓವರ್ ಆಲ್ ಸೈಡ್ ಹೇಗೆ ಕಾಣುತ್ತೆ ಅಂತ ನೋಡಕ್ ಬಂದ್ರೆ, ಕ್ರೆಟಾಲ್ಲೂ ಕೂಡ ಆ ಬಾಕ್ಸಿ ಶೇಪ್ ಇದೆ, ಬಟ್ ಮೋರ್ ಮಸ್ಕ್ಯುಲರ್ ಲೈನ್ಸ್ ಇದೆ. ಎಕ್ಸಾಕ್ಟ್ ಸ್ಟ್ರೇಟ್ ಕಟ್ಸ್ ಇಲ್ಲ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ 17 ಇಂಚ್ ವೀಲ್ಸ್ ಬರುತ್ತೆ ಡ್ಯೂಯಲ್ ಟೋನ್ ಆಲಾಯ್ಸ್ ಜೊತೆ. ಅದರಲ್ಲೂ ಡ್ಯೂಯಲ್ ಟೋನ್ ಆದರೆ 19 ಇಂಚ್ ವೀಲ್ಸ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ. ನೋಡಕ್ಕೆ ಪ್ರಪೋರ್ಷನ್ ಅದಕ್ಕೂ ಇದಕ್ಕೂ ಸುಮಾರು ವ್ಯತ್ಯಾಸ ಇದೆ. ಅದು ಬಾಕ್ಸಿ ಇರೋದ್ರಿಂದ ಇನ್ನೂ ದೊಡ್ಡದಾಗಿ ಕಾಣುತ್ತೆ ಇರೋದಕ್ಕಿಂತ. ಇದು ಕರ್ವಿ ಲೈನ್ಸ್ ಇರೋದು, ಒಂದು ಸ್ವಲ್ಪ ಸ್ಲೋಪ್ ರೂಫ್ ಇದೆ ಬ್ಯಾಕಿಗೆ. ಸೊ ಇಟ್ ಲುಕ್ಸ್ ಅ ಲಿಟಲ್ ಸ್ಮಾಲ್. ಆದರೆ ಬೂಟ್ ಸ್ಪೇಸ್ ಎರಡರಲ್ಲೂ ಕ್ವೈಟ್ ಸಿಮಿಲರ್ ಆಗಿದೆ. ಎಷ್ಟೆಷ್ಟು ಅಂತ ನೋಡೋಣ. ಇಲ್ಲಿ ರೆಫರೆನ್ಸಿಗೆ ನನ್ನ ಹೈಟ್ ನೋಡಿ ಗಾಡಿ ಕಂಪೇರ್ ಮಾಡಿ ಬೂಟ್ ಸ್ಪೇಸ್ ಓಪನ್ ಮಾಡೋಣ. ಇದರಲ್ಲಿ ನಿಮ್ಗೊಂದು 433 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಮೇಲೊಂದು ಪಾರ್ಸೆಲ್ ಟ್ರೇ ಕೂಡ ಇದೆ. ಕೆಳಗಡೆ ಒಂದು ಸ್ಪೇಸ್ ಸೇವರ್ ಸ್ಟೀಲ್ ವೀಲ್ ಬರುತ್ತೆ. ಹೈಟಿಂಗ್ ನೀವು ಕಂಪೇರ್ ಮಾಡ್ಬೋದು ನೋಡಿ ಎಷ್ಟು ಹೈಟ್ ಇದೆ. ಇಲ್ಲಿ ನಮಗೆ ಸ್ಪೇರ್ ವೀಲ್ ಮೌಂಟ್ ಆಗಿರುತ್ತೆ. ಈ ಸ್ಟೈಲು ಕೂಡ ನಂಗೆ ತುಂಬಾ ಇಷ್ಟ. ರೇರ್ ಕ್ಯಾಮ್ರಾ ಇದ್ರ ಮಧ್ಯದ ಪೋರ್ಷನಲ್ಲಿ ಬರುತ್ತೆ. ಅದು ಹೇಗೆ ಬಿಚ್ಚೋದು ಒಂದು ರೀಲಲ್ಲಿ ತೋರಿಸಿದ್ದೀನಿ. ಡೋರ್ ಅಥವಾ ಟೇಲ್ ಗೇಟ್ ಹೀಗೆ ಸೈಡ್ ವೈಸ್ ಓಪನ್ ಆಗುತ್ತೆ, ಅರ್ಧ ಇನ್ನರ್ಧ ಹೀಗೆ ಓಪನ್ ಮಾಡ್ಬೋದು. 447 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇಲ್ಲಿ ಸಿಗುತ್ತೆ. ಆದರೆ ಪಾರ್ಸೆಲ್ ಟ್ರೇ ಬರಲ್ಲ. ಮಹೀಂದ್ರ ಅವ್ರು ಹೇಳೋದು ಮೇಲೋರ್ಗೂ ಲೋಡ್ ಮಾಡಿದ್ರೆ 600 ಚೇಂಜ್, ಬಟ್ ನಾಟ್ ಸೇಫ್. ರೇರ್ ವ್ಯೂ, ನಿಮಗೆ ಒಳಗಣಿನ ಮಿರರ್ ಕಾಣಲ್ಲ. ಈಗ ಕೂರಕ್ಕೆ ಹೇಗಿದೆ ನೋಡೋಣ. ಫ್ರಂಟ್ ಡೋರ್ ದೊಡ್ಡದಾಗಿ ಓಪನ್ ಆಗುತ್ತೆ. ಹೈಟ್ ಇಲ್ಲ, ಸೊ ಗ್ರೌಂಡ್ ಲೆವೆಲಿಂದಾನೇ ಈಸಿಯಾಗಿ ಕೂತ್ಕೋಬೋದು. ಒಳಗಡೆ ಕೂರ್ತಿದ್ದಂಗೆ ತುಂಬಾನೇ ಪ್ರೀಮಿಯಂ ಫೀಲ್ ಸಿಗುತ್ತೆ. ನಿಮ್ಗೊಂದು 2 ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. 10.25 ಇಂಚ್ ಸೆಂಟ್ರಲ್ ಸ್ಕ್ರೀನ್, ಲಿಟಲ್ ಟಿಲ್ಟೆಡ್ ಟುವರ್ಡ್ಸ್ ದ ಡ್ರೈವರ್. ಎಲ್ಲ ಕಂಟ್ರೋಲ್ಸ್ ಇಲ್ಲಿ ಕೆಳಗಡೆ ಬರುತ್ತೆ ವಿತ್ ಫಿಸಿಕಲ್ ಬಟನ್ಸ್, ವಿಚ್ ಇಸ್ ವೆರಿ ಗುಡ್. ಹಾಗೆ ಡ್ಯೂಯಲ್ ಝೋನ್ ಟೆಂಪರೇಚರ್ ಕಂಟ್ರೋಲ್ ಬರುತ್ತೆ. ಇಲ್ಲೂ ಡ್ಯೂಯಲ್ ಟೋನ್ ಇದೆ, ಸ್ವಲ್ಪ ಟೆಕ್ಸ್ಚರ್ಡ್ ಫಿನಿಶ್. ಆದರೆ ಲೈಟರ್ ಕಲರ್ ಮೇಲಿದೆ, ಡಾರ್ಕರ್ ಕಲರ್ ಕೆಳಗಿದೆ.
ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಆಪ್ಷನ್ ಬರುತ್ತೆ. ಪ್ಯಾನರಾಮಿಕ್ ಸನ್ ರೂಫ್ ಇದೆ. ಅದು ನಾನು ಇಲ್ಲಿ ಕೂತಿದ್ದೀನಿ ನೋಡಿ, ನನ್ನ ಆಲ್ಮೋಸ್ಟ್ ಹೆಡ್ ಫ್ರಂಟ್ ಪೋರ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ ಸನ್ ರೂಫ್. ಯಾಕೆ ಹೇಳ್ತಾ ಇದ್ದೀನಿ, ತಾರಲ್ಲಿ ಒಂದು ವ್ಯತ್ಯಾಸ ಇದೆ ಅದಕ್ಕೋಸ್ಕರ. ಹಿಂದೆ ಡೋರಲ್ಲೇ ತುಂಬಾ ವ್ಯತ್ಯಾಸ ಇರೋದು. ಫಾರ್ ಎಕ್ಸಾಂಪಲ್ ಈ ಕೂರದ್ ನೋಡಿ, ಡೈರೆಕ್ಟ್ ಆಗಿ ಗ್ರೌಂಡ್ ಲೆವೆಲ್ ಇಂದ ಈಸಿಯಾಗಿ ಕೂತ್ಕೋಬಹುದು. ಜೊತೆಯಲ್ಲೇ ಒಂದು ಸನ್ ಬ್ಲೈಂಡ್ ಕೂಡ ಬರುತ್ತೆ. 2 AC ವೆಂಟ್ ಬರುತ್ತೆ. C-type USB ಚಾರ್ಜಿಂಗ್ ಪೋರ್ಟ್ಸ್ ಬರುತ್ತೆ. ಪಾಕೆಟ್ ಇದೆ. ತುಂಬಾನೇ ಕಂಫರ್ಟೇಬಲ್ ಆಗಿ ಕಾಣುತ್ತೆ. ಅಷ್ಟು ಹೈಟ್ ಇಲ್ಲದೆ ಇರೋದ್ರಿಂದ ನಿಮಗೆ ತುಂಬಾ ವ್ಯೂ ಸಿಗಲ್ಲ. ಗ್ಲಾಸ್ ಹೌಸ್ ಕೂಡ ಸ್ವಲ್ಪ ಚಿಕ್ಕದು ಅನ್ಸುತ್ತೆ. ನಿಮ್ಗೆ ಐಸೋಫಿಕ್ ಸೀಟ್ ಮೌಂಟ್ಸ್ ಎಲ್ಲ ಬರುತ್ತೆ. ಒಳ್ಳೆ ಆಮ್ರೆಸ್ಟ್ ಇದೆ. ಮೇಜರ್ ಡಿಫ್ರೆನ್ಸ್ ಇದು. ಈಗ ಇಳಿಯೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತೋರಿಸ್ತೀನಿ ಬನ್ನಿ. ಇಷ್ಟು ಆರಾಮಾಗಿ ಗಾಡಿಯಿಂದ ಇಳಿಬೋದು. ಈಗ ಥಾರ್ ಫ್ರಂಟ್ ಸೀಟ್ ಎಂಟ್ರಿ ಹೇಗಿದೆ ನೋಡೋಣ. ಡೋರ್ ವೈಡ್ ಆಗಿ ಓಪನ್ ಆಗುತ್ತೆ. ಸ್ಟೇರಿಂಗ್ ಹಿಡ್ಕೋಬಹುದು, ಇಲ್ಲ ಇಲ್ಲೊಂದು ಗ್ರ್ಯಾಬ್ ರೈಲ್ ಕೂಡ ಇದೆ. ಹಿಡ್ಕೊಂಡು ನಾರ್ಮಲ್ ಆಗಿ ಹತ್ಬೋದು ಇಫ್ ಯು ಆರ್ ಫಿಟ್. ನಾನೇನು ತುಂಬ ಫಿಟ್ ಅಂತಲ್ಲ, ಆದರೆ ಹತ್ತಕ್ಕೆ ಇಳಿಯೋಕ್ಕೆ ಏಜ್ ಆದವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಹೈಟ್ ಇದೆ. ಇಲ್ಲೊಂದು ಫುಟ್ ಬೋರ್ಡ್ ಸ್ಟೆಪ್ ಕೂಡ ಇದೆ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು. ಹೇಳಿದ್ನಲ್ಲ, ಕ್ರೆಟಾಲ್ ಸನ್ ರೂಫ್ ಈ ಪೋರ್ಷನಿಗೆ ಬರುತ್ತೆ. ಇದು ಅಲ್ಲಿಂದ 1 ಇಂಚ್ ಹಿಂದೆ ಇದೆ. ಆದರೆ ಹೈಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಮೇಲ್ಗಡೆ ಏನು ಕಾಣಲ್ಲ. ಹಿಂದೆ ತಿರುಗಿ ನೋಡ್ಬೇಕು. ಈಗ ಸನ್ ರೂಫ್ ನೀವು ಥಾರ್ ಒಳಗೆ ಕೂತಾಗ ಫಸ್ಟ್ ನೋಟಿಸ್ ಮಾಡೋದು ಸ್ವಲ್ಪ ಪ್ರೀಮಿಯಂ ಇಂಟೀರಿಯರ್ ಸಿಗುತ್ತೆ. ಈಗ ಎಕ್ಸ್ಪೋಸ್ ಸ್ಟಿಚಸ್ಸು, ಸಾಫ್ಟ್ ಟಚ್ ಫಿನಿಶು. ಆದರೆ ವೈಟ್ ಕಲರ್ ಕೆಳಗಡೆ ಬರುತ್ತೆ. ಗಲೀಜಾಗ ಚಾನ್ಸಸ್ ಜಾಸ್ತಿ. ಸೀಟು ಕೂಡ ವೈಟ್ ಕಲರೇ ಬರುತ್ತೆ. ಲೆದರ್ ಮಹೀಂದ್ರ ಅವ್ರು ಒರೆಸ್ಬೋದು ಅಂತಾರೆ. ಈ ಟೆಸ್ಟ್ ಅಂತೂ ನಾವು ಮಾಡೇ ಮಾಡ್ತೀವಿ. ಏನೇನು ಹಾಕ್ಬೇಕು, ಕೆಚಪ್ಪು, ಕಾಫಿ, ಪೆನ್ನಲ್ಲಿ ಬರಿಬೇಕಾ, ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಜೊತೆಯಲ್ಲೇ ನಿಮ್ಗೆ ಓಲ್ಡ್ ಸ್ಕೂಲ್ ಡಿಸೈನ್ ಬರುತ್ತೆ. ಸ್ವಲ್ಪ ವರ್ಟಿಕಲ್ ಆಗಿ ಒಂದು ದೊಡ್ಡ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ ವಿತ್ ಎಡ್ರನಾಕ್ಸ್. ಇಲ್ಲೂ ಕೂಡ ಫುಲ್ಲಿ ಡಿಜಿಟಲ್ ಕಾಕ್ಪಿಟ್ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತುಂಬ ಚೆನ್ನಾಗಿದೆ. ಚೇಂಜ್ ಕೂಡ ಮಾಡ್ಬೋದು. ಸೊ ಹಳೆ ತಾರ್ಗೆ ಈ ತಾರ್ಗೆ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನಾವು ಕ್ರೆಟಾ ಜೊತೆ ಕಂಪೇರ್ ಮಾಡ್ತಾ ಇರೋದು. ಯಾಕಂದರೆ ಎರಡೂ ಸೇಮ್ ಪ್ರೈಸ್ ಪಾಯಿಂಟಿಗೆ ಬರುತ್ತೆ. ಅದರಲ್ಲೂ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಇದರಲ್ಲಿ ಏನು ಕಮ್ಮಿ ಇಲ್ಲ. ಇದರಲ್ಲೂ ಇದೆ. ಆಟೋಮ್ಯಾಟಿಕ್ ಇದೆ. ಬಟ್ ಇಂಜಿನ್ನು, ಗೇರ್ ಬಾಕ್ಸ್ ಆಪ್ಷನ್ಸ್ ಆಮೇಲೆ ಹೇಳ್ತೀನಿ. ಈಗ ಇಲ್ಲಿ ಫ್ರಂಟಲ್ಲಿ ನಿಮಗೆ ಮೇಜರ್ ಇನ್ನೊಂದು ನೋಟಿಸ್ ಮಾಡೋದು, ಹ್ಯಾಂಡ್ ಬ್ರೇಕ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ವಿತ್ ಆಟೋ ಹೋಲ್ಡ್. ಇವೆಲ್ಲ ಫೀಚರ್ಸು ತಾರಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ಎಲ್ಲ ಬಂದಿದೆ. ಅದು ಬಿಟ್ಟು ಹಾರ್ಮಾನ್ ಕಾರ್ಡನ್ ಟ್ಯೂನ್ ಸೌಂಡ್ ಸಿಸ್ಟಮ್ ಕೂಡ ಇದೆ. ಸೂಪರಾಗಿ ಕೇಳಿಸುತ್ತೆ. ಕ್ರೆಟಾದು ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಈಗ ವೆರಿ ಇಂಪಾರ್ಟೆಂಟ್, ರೇರ್ ಸೀಟ್. ಹಿಂದೆ ಸೀಟಲ್ಲಿ 2 ಇಂಪಾರ್ಟೆಂಟ್ ವಿಷಯ. ಒಂದು, ಮಕ್ಕಳು ಸ್ವಲ್ಪ ಹೈಟ್ ಇಲ್ಲದೆ ಇರೋರು ಇನ್ನೂ ಕೈಗೆ ಸಿಗಲ್ಲ ಹ್ಯಾಂಡಲ್ಲು. ಸೆಕೆಂಡು, ಡೋರ್ ಆಲ್ಮೋಸ್ಟ್ 90 ಡಿಗ್ರಿ ಓಪನ್ ಆಗುತ್ತೆ. ಆದರೆ ಹತ್ತಕ್ಕೆ ಇಲ್ಲೊಂದು ಕಾಲು ಇಡಬೇಕು, ಹ್ಯಾಂಡಲ್ಸ್ ಇಟ್ಕೋಬೇಕು, ಮೇಲ್ ಹತ್ತು ಕೂರ್ಬೇಕು. ಕಾಲು ತಾಕ್ತು ನಂದು ಇಲ್ಲಿ ಕೂರ್ಬೇಕಾದ್ರೆ. ಈಗ ಇಳಿಯೋದು ಇಂಪಾರ್ಟೆಂಟ್ ಅಂದಿದ್ನಲ್ಲ ಕ್ರೆಟಾಲಿ, ಇದರಲ್ಲಿ ಏನಕ್ಕೆ ತೋರಿಸ್ತೀನಿ. ಡೋರ್ ಏನೋ ದೊಡ್ಡದು ಓಪನ್ ಆಯಿತು, ಬಟ್ ಸ್ಟಿಲ್ ಸಣ್ಣ ಜಾಗ ಇರುತ್ತೆ. ಇಳಿಬೇಕಾದ್ರೆ ಈ ವೀಲ್ ಆರ್ಚ್ ಅಡ್ಡ ಬರುತ್ತೆ. ಸೊ ಸ್ವಲ್ಪ ಕಷ್ಟಪಟ್ಟು ಇಳಿಬೇಕು ಥಾರಲ್ಲಿ. ಸೊ ನಿಮ್ಮ ಫ್ಯಾಮಿಲಿಲಿ ಏಜ್ ಆದವ್ರು ಕೂರೋದಾದರೆ ಹಿಂದೆ ಸೀಟಲ್ಲಿ, ಅಥವಾ ಮಕ್ಕಳಿದ್ರೆ ಈ ಸೀಟಿಗೆ ಇಗ್ರೆಸ್ ಅಂತೀವಿ, ಹತ್ತದು ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ ಕ್ರೆಟಾಲಿ 3 ಎಂಜಿನ್ ಆಪ್ಷನ್ಸ್ ಬರುತ್ತೆ. ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್, ಒಂದು ಟರ್ಬೋ ಪೆಟ್ರೋಲ್ ಹಾಗೂ ಒಂದು ಟರ್ಬೋ ಡೀಸೆಲ್. ಇದರಲ್ಲಿ ನಿಮಗೆ DCT, IMT ಹಾಗೂ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಆಪ್ಷನ್ ಸಿಗುತ್ತೆ. ಅದೇ ನಮಗೆ ರಾಕ್ಸಲ್ಲಿ 2 ಲೀಟರ್ ಪೆಟ್ರೋಲ್ ಟರ್ಬೋಚಾರ್ಜ್, 2.2 ಲೀಟರ್ ಡೀಸೆಲ್ ಟರ್ಬೋಚಾರ್ಜ್, ಮ್ಯಾನ್ಯುಯಲ್, ಆಟೋಮ್ಯಾಟಿಕ್ ಎರಡೂ ಆಪ್ಷನಲ್ಲಿ ಸಿಗುತ್ತೆ. ರಾಕ್ಸಲ್ಲಿ ನಮಗೊಂದು 4 ವೀಲ್ ಡ್ರೈವ್ ಸಿಸ್ಟಮ್ ಕೂಡ ಆಪ್ಷನಲ್ಲಿ ಇದೆ. ಆದರೆ ಕ್ರೆಟಾ ಇಸ್ ಅ ಫ್ರಂಟ್ ವೀಲ್ ಡ್ರೈವ್ ವೆಹಿಕಲ್ ಓನ್ಲಿ. ರಾಕ್ಸಲ್ಲಿ ನಾವು ಇವತ್ತು ಓಡಿಸ್ತಾ ಇರೋದು 2 ವೀಲ್ ಡ್ರೈವ್. ಸೊ ಈಗ ಡ್ರೈವ್ಗೆ ಹೋಗೋಣ, ಎರಡರದ್ದು ಕಂಪ್ಯಾರಿಸನ್ ಮಾಡ್ತೀನಿ ಬನ್ನಿ. ಥಾರ್ ರಾಕ್ಸಲ್ಲಿ 2.2 ಲೀಟರ್ M-HOC ಡೀಸೆಲ್ ಎಂಜಿನ್ ಬರುತ್ತೆ. ಇದೊಂದು ಟರ್ಬೋಚಾರ್ಜ್ಡ್ ಎಂಜಿನ್. 150 BHP ಹಾಗೂ 330 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಇದರಲ್ಲಿ ನಮಗೆ. ಇದೊಂದು 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್, ಆಟೋಮ್ಯಾಟಿಕ್ ಅಥವಾ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ಗೆ ಮೇಟ್ ಮಾಡ್ಬೋದು. ಇದರಲ್ಲಿ 4 ವೀಲ್ ಡ್ರೈವ್ ಆಪ್ಷನ್ನು ಕೂಡ ಬರುತ್ತೆ. ಅದರ ಡೀಟೇಲ್ಸ್ ಇನ್ನೂ ನಮಗೆ ಸಿಕ್ಕಿಲ್ಲ, ಪ್ರೈಸು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಈ ಡೀಸೆಲ್ ಆಟೋಮ್ಯಾಟಿಕ್ಗೆ ಟಾಪ್ ಆ್ಯಂಡ್ ವೇರಿಯಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಅದಕ್ಕೆ 25 ಲಕ್ಷದಲ್ಲಿ 2 ಗಾಡಿನ ಕಂಪೇರ್ ಮಾಡ್ತಾ ಇದೀವಿ, ಇದು ಮತ್ತೆ ಕ್ರೆಟಾ ಅಲ್ಲಿ ನಮಗೊಂದು ಸ್ಮಾಲರ್ ಎಂಜಿನ್ ಬರುತ್ತೆ, ಅದನ್ನು ಓಡಿಸ್ಬೇಕಾದ್ರೆ ಹೇಳ್ತೀನಿ. ಆದರೆ ಇದರಲ್ಲಿ ಮ್ಯಾನ್ಯುಯಲ್ ಓವರ್ ರೈಡ್ ಇದೆ. ಡ್ರೈವ್ ಮೋಡಿಂದ ನಾನು ಲೆಫ್ಟಿಗೆ ಶಿಫ್ಟ್ ಮಾಡಿ ಗೇರ್ಸ್ ಅಪ್ ಆರ್ ಡೌನ್ ಮಾಡ್ಬೋದು. ಆಗ ಹೇಳ್ದಂಗೆ ಲ್ಯಾಡರ್ ಫ್ರೇಮ್ ಚಾಸಿ ಆಗಿರೋದ್ರಿಂದ ಇದರ ಸಸ್ಪೆನ್ಷನ್ ಹೇಗಿದೆ ಅಂತ ನೋಡೋಣ. ಹಲವಾರು ಹೊಸ ಟೆಕ್ನಾಲಜೀಸ್ ಡೆವಲಪ್ ಮಾಡಿ ಇದನ್ನು ಆದಷ್ಟು ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಮಾಡಬೇಕು ಅಂತ ಟ್ರೈ ಮಾಡಿದ್ದಾರೆ. ಸೊ ಒಂದೆರಡು ಫಾಸ್ಟ್ ಸ್ಪೀಡ್ಸಲ್ಲಿ ಲೇನ್ ಚೇಂಜ್ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ.
ಜೊತೆಯಲ್ಲೇ ಹೈವೇಲಂತೂ ತುಂಬ ಸ್ಟೇಬಲ್ ಆಗಿರುತ್ತೆ. ನಾರ್ಮಲ್ ರೋಡ್ಸಲ್ಲಿ ನಿಮಗೆ ರೋಡ್ ಬಂಪಿನೆಸ್, ಆ ವೇವಿನೆಸ್ ಜಾಸ್ತಿ ಟ್ರಾನ್ಸ್ಲೇಟ್ ಆಗಲ್ಲ ಒಳಗೆ. ಮುಂಚೆ ಸ್ವಲ್ಪ ತೇಲಾಡ್ದಂಗೆ ಇರ್ತಿತ್ತು ಗಾಡಿ, ಇದರಲ್ಲಿ ಅದೆಲ್ಲ ತುಂಬ ಕಮ್ಮಿ ಆಗಿದೆ. ಇದು ಫ್ರೀಕ್ವೆನ್ಸಿ ನೋಡಿಕೊಂಡು, ಸ್ಪೀಡ್ ನೋಡಿಕೊಂಡು ಒಳಗೇನೆ ಸಸ್ಪೆನ್ಷನ್ ಒಳಗಡೆ, ಶಾಕ್ ಅಬ್ಸಾರ್ಬರ್ಸ್ ಒಳಗಡೆ ಅಡ್ಜಸ್ಟ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸ್ಪೀಡ್ ಯು ಆರ್ ಗೋಯಿಂಗ್ ಅದು ರಿಯಾಕ್ಟ್ ಮಾಡುತ್ತೆ. ಈಗ ಒಂದ್ಸಲಿ ಪವರ್ ಹೇಗಿದೆ ನೋಡೋಣ. ಡ್ರೈವ್ ಮೋಡಲ್ಲಿದ್ದೀನಿ, ಆಲ್ ಔಟ್ ಥ್ರಾಟಲ್ ಕೊಡ್ತೀನಿ, ಡೌನ್ ಶಿಫ್ಟ್ ಆಯಿತು ಇಮಿಡಿಯೇಟಾಗಿ. 60s ಇದ್ದೀವಿ, 70, 80. ಈ ರೋಡಲ್ಲಿ ಸ್ಪೀಡ್ ಲಿಮಿಟ್ 100 ಇದೆ. ಸೊ 100 ಲೇನ್ ಚೇಂಜ್. ಲ್ಯಾಡರ್ ಫ್ರೇಮ್ ಚಾಸಿಗೆ ಇಷ್ಟು ಬಾಡಿ ರೋಲ್ ಅಂತೂ ವೆರಿ ವೆರಿ ಮಿನಿಮಲ್. ಇದಕ್ಕಿಂತ ತುಂಬಾ ಜಾಸ್ತಿ ಇರುತ್ತೆ, ತುಂಬ ಅನ್ಕಂಫರ್ಟಬಲ್ ಆ್ಯಂಡ್ ಅನ್ಸೆಟ್ಲಿಂಗ್ ಆಗಿರುತ್ತೆ. ಆದರೆ ಇದರಲ್ಲಿ ಇಟ್ ಈಸ್ ವೆರಿ ವೆರಿ ಗುಡ್. 4 ಕೂಡ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಸೊ ಬ್ರೇಕ್ ಬೈಟೂ ಚೆನ್ನಾಗಿದೆ. ಲೆಟ್ಸ್ ಟ್ರೈ ದ್ಯಾಟ್. ಹಾಗೆಯೇ ಇದರಲ್ಲಿ ಲೆವೆಲ್ 2 ADAS ಬರುತ್ತೆ. ಸೊ ನಿಮಗೆ ಗಾಡಿಯಲ್ಲಿ ಆಲ್ಮೋಸ್ಟ್ ಆಲ್ ಸಾರ್ಟ್ಸ್ ಆಫ್ ಅಸಿಸ್ಟ್ ಸಿಗುತ್ತೆ. ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಸೆಟ್ ಮಾಡಿದ್ರೆ ಮುಂದಿನ ಗಾಡಿ ಸ್ಪೀಡ್ ತಕ್ಕಂತೆ ಅದೇ ಕಮ್ಮಿ ಮಾಡ್ತಾ ಹೋಗುತ್ತೆ. ಕ್ರೆಟಾಲು ಕೂಡ ಸಿಗುತ್ತೆ. ಇದರಲ್ಲಿ ಹೇಗಿದೆ ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಈಗೊಂದು ಕಾರ್ನರ್ ಇದೆ, ಸೊ ನಾನು ಅದನ್ನ ಹಾಕಿಟ್ಟಿದ್ದೀನಿ. ಸೊ ಸ್ಪೀಡ್ ಒಂದು 80ಗೆ ಇಡ್ತೀನಿ, ಆಟೋಮ್ಯಾಟಿಕ್ ಹೋಗ್ತಾ ಇರುತ್ತೆ. ಮುಂದಿನ ಗಾಡಿಗೆ ಈ ಗಾಡಿಗೆ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದನ್ನೊಂದು ಹಾಕಿಡ್ಬೋದು. ಹಾಕಿಟ್ಟಾಗ ಇಟ್ ಆಟೋಮ್ಯಾಟಿಕಲಿ ಸೆನ್ಸಸ್ ದ ಫ್ರಂಟ್ ಕಾರ್ ಆ್ಯಂಡ್ ರೆಡ್ಯೂಸಸ್ ಇಟ್ ಸ್ಪೀಡ್ ವೆನ್ ಎವರ್ ನೆಸೆಸರಿ. ಆಟೋ ಬ್ರೇಕಿಂಗ್, ಅಸಿಸ್ಟಿವ್ ಬ್ರೇಕಿಂಗ್ ಕೂಡ ಇದೆ, ವಿಚ್ ಇಸ್ ವೆರಿ ವೆರಿ ಗುಡ್. ಕೈ ಯಾವಾಗಲೂ ಸ್ಟೇರಿಂಗ್ ಮೇಲೆ ಇರಬೇಕು, ರಿಮೈಂಡ್ ಮಾಡ್ತಾ ಇರುತ್ತೆ ಸೇಫಾಗಿ ಓಡಿಸೋಕ್ಕೆ. ಈಗ ನೋಡಿ ಚೆನ್ನಾಗಿ ಹೋಗ್ತಾ ಇದೆ. ಸೊ ಲೆವೆಲ್ 2 ADAS ಕೂಡ ಕಾರಲ್ಲಿ ಬರುತ್ತೆ. ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಆದರೆ ಈಗ ಇದೊಂದು ಪ್ಲಸ್ ವೆಹಿಕಲ್ ಆಗಿ ಪ್ಲೇಸ್ ಮಾಡ್ತಾ ಇರೋದ್ರಿಂದ ಒಂದು ಫ್ಯಾಮಿಲಿಯವರು ಎಲ್ಲ ತೊಗೊಂಡು ಓಡಿಸೋ ಥರ ಈ ಫೀಚರ್ಸ್ ಎಲ್ಲ ಬೇಕಾಗಿತ್ತು ಅಂತ ಅನಿಸಿರ್ಬೋದು ಮಹೀಂದ್ರ ಅವ್ರಿಗೆ. ಸೊ ಎಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಪ್ರೈಸು ಕೂಡ ತುಂಬಾ ಜಾಸ್ತಿ ಆಗಿದೆ, ಆದರೂ ಕಾಂಪಿಟೇಟಿವ್ ಆಗಿದೆ. ಇದರ ಫ್ಯೂಯಲ್ ಎಫಿಷಿಯನ್ಸಿ ಬಗ್ಗೆನೂ ಕ್ವಿಕ್ಕಾಗಿ ಹೇಳ್ತೀನಿ. ಸದ್ಯದಲ್ಲಿ ಆ್ಯಾವ್ರೇಜ್ ಇರೋದು 9.3 km/L. ಇದೊಂದು ಡೀಸೆಲ್ ಆಟೋಮ್ಯಾಟಿಕ್ ಆಗಿರೋದು. ಈಗ ನನಗೆ ಡಿಸ್ಪ್ಲೇಲಿ ತೋರಿಸ್ತಾ ಇರೋದು 9.3 km. ಸೊ ಫ್ಯೂಲ್ ಎಫಿಷಿಯನ್ಸಿ ಹಲವಾರು ಜನ ಪ್ರಶ್ನೆ ಕೇಳಿದ್ರು. ಇದೊಂದು ಡೀಸೆಲ್ ಆಟೋಮ್ಯಾಟಿಕಲ್ಲಿ ನೀವು ಜನರಲ್ ಆಗಿ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಮ್ಮಿನೇ ಅನಿಸುತ್ತೆ. ಬಟ್ ಒಂದು ಲಾಂಗ್ ಟರ್ಮ್ ಟೆಸ್ಟ್ ಮಾಡೋಣ ಅಂತಿದ್ದೀವಿ. ಲಾಂಗ್ ಡ್ರೈವ್ ಹೋಗಿ, ಸಿಟಿಲೂ ಹೋಗಿ, ಎರಡು ಮಿಕ್ಸಲ್ಲಿ ಎಷ್ಟು ಕೊಡುತ್ತೆ ಅಂತ ಅದು ಮತ್ತೊಂದು ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ 9.3 ನನಗೆ ಫ್ಯೂಯಲ್ ಆ್ಯಾವ್ರೇಜ್ ಕನ್ಸಂಪ್ಷನ್ ತೋರಿಸ್ತಾ ಇದೆ, ವಿಚ್ ಇಸ್ ಡೀಸೆಂಟ್ ಅನ್ನೋಕ್ಕೂ ಆಗಲ್ಲ, ಒಂಚೂರು ಕಮ್ಮಿನೇ ಆಯ್ತು ಅನಿಸುತ್ತೆ. ಈಗ ಕ್ರೆಟಾಗ್ ಸ್ವಿಚ್ ಆಗೋಣ. ಅದ್ರಲ್ಲಿ ಹೇಗಿದೆ ಎಕ್ಸ್ಪೀರಿಯನ್ಸು ತಿಳಿಸ್ತೀನಿ ಬನ್ನಿ. ಈಗ ಕ್ರೆಟಾಲ್ ಕೂತ ತಕ್ಷಣ ಒಂದು ನಾವು ನೋಟಿಸ್ ಮಾಡೋದೇನು ಅಂದರೆ, ಇದೊಂದು ಸ್ವಲ್ಪ ಮೋರ್ ಕಾರ್ ಲೈಕ್. ಈವನ್ ದೋ ಇದೊಂದು SUV ಆದರೂ ಕೂಡ ಎಲ್ಲ ಟಚ್ ಅಂಡ್ ಫಿನಿಶ್ ತುಂಬಾ ಪ್ರೀಮಿಯಮ್ ಆಗಿದೆ, ಅದಕ್ಕೂ ಸ್ವಲ್ಪ ಜಾಸ್ತಿ. ಹಾಗೆಯೇ ಇನ್ನೊಂದು, ಇದು 1.5 ಲೀಟರ್ ಟರ್ಬೋಚಾರ್ಜ್ ಡೀಸೆಲ್ ಇಂಜಿನ್ ಆದರೂ ಕೂಡ ಇದು ಸೇಮ್ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಆಗಿದ್ರು ಕೂಡ ಇದೊಂದು ಫ್ರಂಟ್ ವೀಲ್ ಡ್ರೈವ್ ಕಾರ್. ಬೇರೆ ಥಾರ್ ನಮಗೆ ರೇರ್ ವೀಲ್ ಡ್ರೈವ್ ಆಗಿರುತ್ತೆ. ಆಮೇಲೆ ಇದರ ಎಂಜಿನ್ ಔಟ್ಪುಟ್ ಇರೋದು 113 BHP ಹಾಗೂ 250 Nm ಟಾರ್ಕ್. ಇಂಜಿನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ನಂಬರ್ಸ್ ಕಮ್ಮಿ ಇದೆ, ಆದರೆ ಪಿಕಪ್ ಹೇಗಿದೆ ಒಂದ್ಸಲಿ ನೋಡೋಣ. ಶಿಫ್ಟ್ ಆದೆ, ಕಂಪ್ಯಾರಿಟಿವ್ಲಿ ಇನ್ನೊಂದು ಚೂರು ಬೆಟರ್ ಅನಿಸುತ್ತೆ. ಏನಕ್ಕೆ ಅಂದರೆ ಪವರ್ ಟು ವೆಯ್ಟ್ ರೇಷಿಯೋ ಇರ್ಬೋದು, ಇದರ ವೆಯ್ಟ್ ಕಮ್ಮಿ ಇದೆ. ಆ್ಯಕ್ಚುಲಿ ಡೈರೆಕ್ಟಾಗಿ ನಾನು ನಂಬರ್ ಟು ನಂಬರ್ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಥಾರ್ದು ಇನ್ನೂ ಆ್ಯಕ್ಚುಲ್ ವೆಯ್ಟ್ ಏನು ಅಂತ ಕಂಪನಿ ರಿವೀಲ್ ಮಾಡಿಲ್ಲ. ಸೊ ಅದನ್ನೇ ಅಂದಾಜು ಮಾಡಿಕೊಂಡು ಪ್ರಾಬಬ್ಲಿ ಇದ್ರ ವೆಯ್ಟ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿದೆ ಅಂತ. ಆ್ಯಂಡ್ ಮೋನೋಕಾಕ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇದರ ಸಸ್ಪೆನ್ಷನ್ ಮಚ್ ಬೆಟರ್ ಇದೆ. ಆಮೇಲೆ ಕಾರ್ನರಿಂಗ್ ಎಲ್ಲ ಹೇಗಾಗುತ್ತೆ ಅದನ್ನು ನೋಡೋಣ. ಜಸ್ಟ್ ಒನ್ ಹೈ ಸ್ಪೀಡ್ ಲೇನ್ ಚೇಂಜ್ ಕೂಡ ಮಾಡ್ತೀನಿ. ಓಕೆ, 80 ಹೌದು, ವೇ ಬೆಟರ್. ಸೊ ನಮಗೆ ಬಾಡಿ ರೋಲ್ ತುಂಬಾ ಕಮ್ಮಿ ಅನಿಸುತ್ತೆ ಕಂಪೇರ್ಡ್ ಟು ದ ಥಾರ್. ಎರಡು ಗಾಡಿಗಳನ್ನು ನಿಮಗೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ ಪ್ಲೇ, ಹಲವಾರು ಫೀಚರ್ಸ್ ಸಿಗುತ್ತೆ. ಎಲ್ಲ ಥರದ ಕನೆಕ್ಟೆಡ್
ಫೀಚರ್ಸ್ ಇದೆ, ಆ್ಯಪ್ ಥ್ರೂ ಆಕ್ಸೆಸ್ ಮಾಡ್ಬೋದು, ಕಾರ್ದು ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಬೋದು. ಹಲವಾರು ಇಂಥ ಒಳ್ಳೆ ಲೇಟೆಸ್ಟ್ ಟೆಕ್ನಾಲಜೀಸ್ ಇದೆ. ಕಾರಲ್ಲಿ ಡೆಫಿನೆಟ್ಲಿ ನಾವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೂ ಕೂಡ ಈಗ ಅದರಲ್ಲಿ ಬರ್ತಾ ಇದೆ. ಆ್ಯಂಡ್ ಇಟ್ಸ್ ಅ ಮಚ್ ಮೋರ್ ಫ್ಯಾಮಿಲಿ ಓರಿಯೆಂಟೆಡ್ ಪ್ರೀಮಿಯಂ ವೆಹಿಕಲ್, SUV, ಲೈಫ್ ಸ್ಟೈಲ್ ಓರಿಯೆಂಟೆಡ್ ವೆಹಿಕಲ್ ಅಂತ ಹೇಳ್ಬೋದು. ಆದರೆ ಅದರಲ್ಲೂ ಕೆಲವು ಕಮ್ಮಿಗಳಿದೆ. ಏನು ಅಂದರೆ ಸ್ವಲ್ಪ ಏಜ್ ಆದವ್ರಿಗೆಲ್ಲ ಹಿಂದಿನ ಸೀಟಲ್ಲಿ ಹತ್ತಕ್ಕೆ ಕೂರೋಕ್ಕೆ ಕಷ್ಟ ಆಗ್ಬೋದು. ಫಾರ್ ಎಕ್ಸಾಂಪಲ್ ಮುಂದೆ ಸೀಟಲ್ಲೂ ಚೂರು ಕಷ್ಟ ಆಗುತ್ತೆ. ಬಟ್ ಫಾರ್ಚುನರಲ್ಲೆಲ್ಲ ಕೂರೋರಿಗೆ ಸೇಮ್ ಅದೇ ಥರ ಒಂದು ಸ್ಟೆಪ್ ತೊಗೊಂಡೇ ಕೂರ್ತಿರ್ತಾರೆ, ಅದು ಅಭ್ಯಾಸ ಇರುತ್ತೆ. ಇನೋವಲ್ಲೂ ಕೂಡ ಹಾಗೆ ಇದೆ. ಸೊ ಅದನ್ನೆಲ್ಲ ನೋಡಿದ್ರೆ ಕಂಪ್ಲೀಟಾಗಿ ರೂಲ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಫ್ಯಾಮಿಲಿ SUV, ಅ ಲೈಫ್ ಸ್ಟೈಲ್ ಓರಿಯೆಂಟೆಡ್ SUV ಫಾರ್ ಅ ಯಂಗರ್ ಫ್ಯಾಮಿಲಿ ಅಂತ ಹೇಳ್ಬೋದು. ವೇರೆಸ್ ಕ್ರೆಟಾ ನಿಮಗೆ ಎನಿ ಏಜ್ ಗ್ರೂಪ್ಸ್, ಎನಿಥಿಂಗ್, ಈಸಿ ಟು ಗೆಟ್ ಇನ್ ಗೆಟ್ ಔಟ್, ವೆರಿ ಕಂಫರ್ಟಬಲ್ ಆನ್ ಡ್ರೈವ್. ಸೊ ಅದೆಲ್ಲ ನೋಡೋಕ್ಕೆ ಬಂದರೆ ದಿಸ್ ಈಸ್ ಮಚ್ ಮೋರ್ ಫ್ಯಾಮಿಲಿ ಓರಿಯೆಂಟೆಡ್ ದ್ಯಾನ್ ದ ರಾಕ್ಸ್. ಆಫ್ ಕೋರ್ಸ್ ರಾಕ್ಸಲ್ಲಿ ನಮಗೆ ಆ ಪ್ರೀಮಿಯಂ ಲೈಫ್ ಸ್ಟೈಲ್ ಫೀಲ್ ಸಿಗುತ್ತೆ, ಸ್ವಲ್ಪ ಔಟ್ಡೋರ್ಸಿ ಫೀಲ್ ಕೊಡುತ್ತೆ. ಬಟ್ ಕನ್ಸಿಡರಿಂಗ್ ದ್ಯಾಟ್ ಆ್ಯಂಡ್ ಆಲ್ ದಿ ಅದರ್ ಆಸ್ಪೆಕ್ಟ್ಸ್, ದಿಸ್ ಈಸ್ ಮೋರ್ ಸೂಟಬಲ್ ಫಾರ್ ಅ ಓಲ್ಡರ್ ಫ್ಯಾಮಿಲಿ. ನಮಗೆ ತಾರಲ್ಲಿ ಬರೀ ಮ್ಯಾನ್ಯುಯಲ್ ಓವರ್ ರೈಡ್ ಮಾತ್ರ ಇತ್ತು. ಅದರಲ್ಲೂ ಕೂಡ ಡ್ರೈವ್ ಮೋಡ್ಸ್ ಇದೆ, ಜಿಪ್ ಜ್ಯಾಪ್. ಜೊತೆಯಲ್ಲೇ 2 ವೀಲ್ ಡ್ರೈವ್ ಆದ್ರೂ ನಮಗೆ ಸ್ಯಾಂಡ್, ಮಡ್ ಆ್ಯಂಡ್ ಸ್ನೋ ಮೋಡ್ ಕೂಡ ಬರುತ್ತೆ. ಆ್ಯಂಡ್ ಸ್ವಲ್ಪ ಆಫ್ ರೋಡಿಂಗು ಮಾಡಿದ್ವಿ ಅದರಲ್ಲಿ, ತುಂಬಾ ಚೆನ್ನಾಗಿದೆ. ಈವನ್ ದೋ ಇಟ್ಸ್ ಅ ರೇರ್ ವೀಲ್ ಡ್ರೈವ್ ಕಾರ್, ಹಲವಾರು ಕಡೆ ಈಸಿಯಾಗಿ ಹೋಗಿ ಬಂತು, ಏನೂ ಟ್ರಬಲ್ ಇಲ್ದಲೆ. ಈಗ ಕ್ರೆಟಾಲ್ ನಮಗೆ ಸ್ಪೋರ್ಟ್ ಮೋಡ್ ಬರುತ್ತೆ. ಇದರಲ್ಲೂ ಮ್ಯಾನ್ಯುಯಲ್ ಓವರ್ ರೈಡ್ ಇದೆ, ಪ್ಲಸ್ಸು ಮೈನಸ್ ಮಾಡ್ಬೋದು. ಸ್ಪೋರ್ಟ್ಗೆ ಹಾಕಿದ್ರೆ ಮಚ್ ಮೋರ್ ಇದು ಮೋಡ್ ಸಿಗುತ್ತೆ ನಮಗೆ, ಸ್ಪೋರ್ಟಿಯರ್ ಔಟ್ಪುಟ್. ಡ್ರೈವ್ ಆ್ಯಂಡ್ ಟ್ರ್ಯಾಕ್ಷನ್ ಮೋಡ್ ಇದರಲ್ಲೂ ಕೂಡ ಬರುತ್ತೆ. ನಾರ್ಮಲ್, ಇಕೋ, ಸ್ಪೋರ್ಟ್, ಟ್ರ್ಯಾಕ್ಷನಲ್ಲಿ ಸ್ನೋ, ಮಡ್, ಸ್ಯಾಂಡ್ ಕೂಡ ಬರುತ್ತೆ. ಸೊ ಆಲ್ಮೋಸ್ಟ್ ನೀವು ನೋಡೋಕ್ಕೆ ಹೋದರೆ ಎಲ್ಲದರಲ್ಲೂ ವೆರಿ ಸಿಮಿಲರ್ ಆಸ್ಪೆಕ್ಟ್ಸ್ ಇದೆ ಎರಡೂ ಗಾಡಿಯಲ್ಲಿ. ಇದೆಲ್ಲ ನೋಡಿದ್ಮೇಲೆ ವೇ ಮಾಡಿದೆ ಎರಡೂ ಗಾಡಿಗಳನ್ನ. ಒಂದು ಪ್ರೈಸ್ ಪಾಯಿಂಟ್ ಅಂತೂ ಸೇಮ್, 30,000 ತುಂಬ ಡಿಫ್ರೆನ್ಸ್ ಆಗಲ್ಲ. ಫೀಚರ್ ವೈಸ್ ಎರಡು ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಬಟ್ ಅದು ಥಾರಲ್ಲಿ ಏನಂದರೆ ನಿಮ್ಗೆ ಇವೊಂದು ಬ್ಲೂಟೂತ್ ಕೀ ಇದ್ರೂ ಕೂಡ ರಿಕ್ವೆಸ್ಟ್ ಬಟನ್ ಇಲ್ಲ. ಎವ್ರಿ ಟೈಮ್ ಅನ್ಲಾಕ್ ಮಾಡಿನೇ ಗಾಡಿ ಎಂಟರ್ ಆಗಬೇಕು. ಹತ್ತಿರ ಹೋಗ್ತಿದ್ದಂಗೆ ಅನ್ಲಾಕ್ ಆಗಲ್ಲ, ರಿಕ್ವೆಸ್ಟ್ ಬಟನ್ ಕೂಡ ಇಲ್ಲ. ಇದರಲ್ಲಿ ನಿಮಗೆ ಹತ್ತಿರ ಬರ್ತಿದ್ದಂಗೆ ಅನ್ಲಾಕ್ ಆಗುತ್ತೆ, ರಿಕ್ವೆಸ್ಟ್ ಬಟನ್ ಕೂಡ ಇದೆ. ಸೊ ದ್ಯಾಟ್ಸ್ ಒನ್ ಮೇಜರ್ ಡಿಫ್ರೆನ್ಸ್ ನನಗೆ ಕಂಡಿದ್ದು. ಅದು ಬಿಟ್ಟರೆ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಇದು ಎರಡರಿಂದ ಮೇಜರ್ ಡಿಫ್ರೆನ್ಸ್. ಥಾರ್ ಏನು ನಿಮಗೆ ಅಡ್ವಾಂಟೇಜ್ ಕೊಡುತ್ತೆ ಅಂದರೆ ಇಟ್ ಈಸ್ ಮೋರ್ ಲೈಫ್ ಸ್ಟೈಲ್ ಓರಿಯೆಂಟೆಡ್, ಮೋರ್ ಔಟ್ಡೋರ್ಸಿ ಫೀಲ್ ಕೊಡುತ್ತೆ ಆ ರಗ್ಗಿಡ್ ಬಾಕ್ಸಿ ಶೇಪಿಂದ. ಅದೇ ಕ್ರೆಟಾ ಇನ್ನೂ ಮೋರ್ ಸಟಲ್, ಮೋರ್ ಸ್ಟೈಲಿಶ್, ಮೋರ್ ಏನು ಅಪ್ ಮಾರ್ಕೆಟ್ ಅಂತಲೂ ಹೇಳ್ಬೋದು. ಥಾರು ಕೂಡ ಅಪ್ ಮಾರ್ಕೆಟ್ ಇದೆ, ಮೋರ್ ಮಾಸ್ ಅಪೀಲಿಂಗ್. ಆಫ್ ಕೋರ್ಸ್ ಥಾರಿಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಫ್ಯಾನ್ ಬೇಸ್. ಸೊ ಇದೆಲ್ಲ ಕಂಪೇರ್ ಮಾಡಿದ್ರೆ ನೀವು ನನಗೀಗ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ನಿಮ್ಮದೊಂದು 25 ಲಕ್ಷ ಬಜೆಟ್ ಇದ್ದರೆ ಕಾರ್ ತೊಗೊಳಕ್ಕೆ ನೀವು ಯಾವ್ದು ತೊಗೋತೀರಾ? ಥಾರ್ ರಾಕ್ಸಾ ಅಥವಾ ಹುಂಡೈ ಕ್ರೆಟಾನ? ಇದನ್ನು ನನಗೆ ಕೆಳಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋ ತೊಗೊಂಬರೋಕ್ಕಿಂತ ಮುಂಚೆ ಇಂಥ ಕಂಪ್ಯಾರಿಸನ್ ವೀಡಿಯೋಸ್ ನಿಮ್ಗೇನಾದರೂ ಇಷ್ಟ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ಯಾವ್ದು ಕಂಪೇರ್ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್.